ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದು ಸ್ನಾನ ಆಗಿತ್ತು, ಪಾಪುದು ಕೂಡ ಸ್ನಾನ ಮುಗ್ದಿತ್ತು ಇವತ್ತು. ಸೊ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಇವತ್ತು 5ನೇ ತಿಂಗಳು ಎಂಡಿಂಗಲ್ಲಿತ್ತು. ಸೊ ಹಾಗಾಗಿ ಕಡಲೆ ಬೆಲ್ಲ ಒಯ್ದು ತವ್ರ ಮನೆಗೆ ಕಳಿಸೋ ಅಂಥ ಶಾಸ್ತ್ರನ ಮಾಡ್ತಾರೆ ನಮ್ಮ ಕಡೆ. ಸೊ ಸಿಂಪಲ್ಲಾಗಿ ಮನೇಲಿರೋರು ಮಾತ್ರನೇ, ನಮ್ಮಮ್ಮ ಒಬ್ಬರು ಬಂದಿದ್ರು ಅಷ್ಟೇ ಮಾಡ್ತಾಯಿದ್ದೀವಿ. 9 ಮಂತ್ಸಲ್ಲಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು. ಸೊ ಅಮ್ಮ ಕೊಬ್ಬರಿನ ಈ ರೀತಿ ಫುಲ್ ಉಂಡೆನ ಇಡಬಾರ್ದು ಅಂತ ಹೇಳಿ ಕಟ್ ಮಾಡ್ತಾಯಿದ್ರು. ಒಬ್ಬಟ್ಟಿಗೆಲ್ಲ ರೆಡಿನ ಮಾಡಿಕೊಂಡು ಒಬ್ಬಟ್ಟನ್ನ ತಟ್ಕೊಳ್ತಾಯಿದ್ರು, ಟೈಮ್ ಆಗುತ್ತೆ ಅಂತ ಹೇಳಿ. ನಮ್ಮ ಅತ್ತೆ ಅಡುಗೆನ ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಅಲ್ಲಿ ಗಣೇಶನ ಬಿಡ್ತಾಯಿದ್ರು. ನಾವು ತುಂಬ ದಿನದಿಂದ ಅಂದರೆ ಪ್ರೇಯಾಂಶ್ ಹುಟ್ಟಿದಾಗಿಂದ ಕೂಡ ಹೋಗಿರಲಿಲ್ಲ ಅಲ್ಲಿಗೆ. ಪಕ್ಕದಲ್ಲೇ ಇದೆ, ಒಂದು ಅರ್ಧ ಕಿಲೋಮೀಟರ್ ಕೂಡ ಆಗಲ್ಲ. ಸೊ ಅದಕ್ಕೆ ಹೋಗೋಣ ಈಗ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ವಿ. ಪೂಜೆನ ಕೂಡ ಮಾಡಿಸ್ಬೇಕಿತ್ತು. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಕೂಡ ಪ್ರಸಾದನ ಕೊಡ್ತಾಯಿದ್ರು. ಸೊ ಸ್ವಲ್ಪ ಪ್ರಸಾದನ ಕೂಡ ತಿಂದ್ಕೊಂಡು ಅಲ್ಲಿಂದ ಹೊರಟಿದ್ವಿ. ಆಲ್ರೆಡಿ ತುಂಬ ಟೈಮ್ ಆಗಿತ್ತು, ಅಂದರೆ ಒಂದು 4:15 ಅಷ್ಟರಲ್ಲಿ ನಾವು ಅಮ್ಮನ ಮನೆಗೆ ಹೋಗಬೇಕಿತ್ತು. ಸೊ ಒಂದು 3 ಗಂಟೆ ಅಷ್ಟರಲ್ಲಿ ಹೊರಡಬೇಕು ನಾವು ಅಂತ ಹೇಳಿ. ಇಲ್ಲಿನೇ ಆಲ್ರೆಡಿ ಟೈಮು ಒಂದು 2 ಗಂಟೆ ಅಷ್ಟಾಗಿತ್ತು. ಸೊ ಬೇಗನೆ ಹೊರಡೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಇಲ್ಲಿ ಪ್ರಸಾದನ ಕೂಡ ಕೊಡ್ತಾಯಿದ್ರು, ಕೇಸರಿ ಬಾತು, ಕಡಲೆಕಾಳು ಹುಸ್ಲಿ, ಅನ್ನ ಸಾಂಬಾರೆಲ್ಲ ಕೂಡ ಮಾಡಿಸಿದ್ರು. ನಾವು ಸ್ವಲ್ಪನ ತಿಂದು. ಇದೇ ನೋಡಿ ಗಣೇಶ, ತುಂಬಾ ಇದು ಫಸ್ಟ್ ಟೈಮ್ ಇಟ್ಟಿರೋವಂಥದ್ದು ಊರಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ನಾನು ಕೂಡ ಊಟನ ಮುಗಿಸ್ಕೊಂಡೆ. ಪಾಪು ಊಟ ಮಾಡಲಿಲ್ಲ, ಯಾರೋ ಊಟ ಮಾಡಿಸಿದ್ರು, ಹಠ ಮಾಡ್ತಿದ್ದ. ಸೊ ಅದಕ್ಕೆ ಪಾಪುಗೆ ಸ್ವಲ್ಪ ಹಾಲು ಕುಡಿಸಿ ಎಳ್ನೀರು ಕುಡ್ದ. ಎಳ್ನೀರನ್ನ ಕುಡಿಸಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಕಳಿಸೋದಕ್ಕೆ ಅಂತ ಹೇಳಿ. ಕಡಲೆ ಬೆಲ್ಲ, ಈಗ ಅಕ್ಕಿ ಮಡ್ಲಕ್ಕಿನ ಕೊಡೋ ಹಾಗಿಲ್ಲ, ಅಕ್ಕಿನ ಹಾಕೋ ಹಾಗಿಲ್ಲ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಕಡೆ. ಸೊ ಅದಕ್ಕೆ ಅಂತ ಹೇಳಿ ಕಡಲೆನ ಹಾಕ್ತಾರೆ. ಕಡಲೆ, ಕೊಬ್ಬರಿ, ಬೆಲ್ಲ, ಹಾಗೆ ಬಾಳೆಗಳು, ವಿಳ್ಯದೆಲೆ, ಅಡಿಕೆ, ಇದೆಲ್ಲ ಹಣ್ಣುಗಳು ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಮಡ್ಲು ದುಂಬೋ ಅಂಥದ್ದು ನಮ್ಮ ಕಡೆ ಇರೋವಂಥ ಶಾಸ್ತ್ರ. ಸೊ ಅಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಕುಂಕುಮಕ್ಕೆ ಇಟ್ಟು ಎಲ್ಲ ರೆಡಿ ಮಾಡಿ ಮಡ್ಲು ದುಂಬ್ತಾಯಿದ್ರು. ಇಲ್ಲಿ ಪಾಪು ಅಲ್ಲಿ ಕಡಲೆ ಕೈಗೆ ಈಸಿಯಾಗಿ ಸಿಗ್ತಾಯಿತ್ತು ಅಂತ ಹೇಳಿ ಕೈ ತುಂಬ ತಗೊಂಡು ತಿಂತಾ ಇದ್ದ, ಎಲ್ಲದನ್ನು ಎಳಿತಾ ಇದ್ದ. ಅವನಿಗೊಂಥರ ಖುಷಿ ಆಗ್ತಾಯಿತ್ತು, ಏನೋ ಮಾಡ್ತಾ ಇದ್ದಾರಲ್ಲ ಹೊಸದಾಗಿ ಅನ್ನೋ ಥರ. ನಮ್ಮ ಮಾವ ಫೋನ್ ಬುಕ್ ಇಟ್ಕೊಂಡು ಹೋಗ್ತಿದ್ದಾರೆ ನೋಡಿ. ಈಗ ನಮ್ಮ ಅಪ್ಪಾಜಿಗೆ ಫೋನ್ ಮಾಡೋದಕ್ಕೆ ಇಲ್ಲಿಂದ ಹೊರಟಿದ್ದಾರೆ ಅಂತ ಹೇಳಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದು. ಇದು ಸ್ಯಾರಿ ಕೂಡ ನಾನು ಹೊಸದೇನು ತೊಗೊಂಡಿರಲಿಲ್ಲ ಇದಕ್ಕೆ ಅಂತ ಹೇಳಿ. ಅಂದರೆ ಇದು ಸೀರೆ ಹೊಸದೇನೆ, ಬ್ಲೌಸ್ ಸ್ಟಿಚಿಂಗ್ ಆಗಿತ್ತು. ಒಂದು ಸಲ ಕೂಡ ಉಟ್ಕೊಂಡಿರಲಿಲ್ಲ. ತುಂಬ ದಿನ ಆಗಿತ್ತು ಸ್ಯಾರಿನ ತೊಗೊಂಡು, ವರ್ಷದ ಮೇಲೇ ಆಗಿತ್ತು ಅನಿಸುತ್ತೆ. ಇದು ಯಾವುದು ಫಂಕ್ಷನ್ಗಾಗಲಿ ಏನಕ್ಕಾಗಲಿ ವೇರ್ ಮಾಡೋಕ್ಕಾಗಿಲ್ಲ. ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿಸಿದ್ದು ಒಂದು ತಿಂಗಳ ಹಿಂದೆ ಅಷ್ಟೇ. ಸೊ ಅದಕ್ಕೆ ಇದೆಯಲ್ಲ, ಯಾಕೆ ಸುಮ್ಮನೆ ಮತ್ತೆ ಸ್ಯಾರೀಸ್ ತೊಗೊಳೋದು ಅಂತ ಹೇಳಿ. ಈಗ ಒಂದು 2000ಗೆ ಇನ್ವೆಸ್ಟ್ ಮಾಡಿ ಸ್ಯಾರಿ ತೊಗೊಳೋದು ಬೇಡ. ನೆಕ್ಸ್ಟು ಇನ್ನೊಂದು 2 ಮಂತ್ಸ್ ಆದಮೇಲೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿನೇ ತೊಗೊಳ್ಳೋಣ, ಕ್ರೇಪ್ ಸಿಲ್ಕ್ ಅಂತ ಹೇಳಿ. ಸೊ ಸ್ಯಾರಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಇದನ್ನೇ ಉಟ್ಕೊಳ್ಳೋದಕ್ಕೆ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಇದು ಎಲ್ಲ ವಿಡಿಯೋ ಮಾಡಿರೋದು ನನ್ನ ಹಸ್ಬೆಂಡು. ಫಸ್ಟ್ ಟೈಮ್ ವಿಡಿಯೋ ಮಾಡ್ಕೊಳ್ತಾ ಇರೋದು. ಯಾವಾಗ ಕೇಳಿದ್ರೂ ಮಾಡ್ತಾ ಇರಲಿಲ್ಲ. ನಿನಗೆ ಬೇಕಂದರೆ ನೀನು ಮಾಡ್ಕೊ ಅಂತ ಹೇಳೋರು. ಇದು ನಮ್ಮ ಪತಿದೇವರು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆರತಿ ಮಾಡ್ತಾಯಿದ್ರು.
ಹೋದ ಸಲ ಪ್ರಯಾನ್ಶ್ ಹುಟ್ಟೋ ಟೈಮಲ್ಲಿ ಅಂದರೆ ಹೋದ ಸಲದ ಸೀಮಂತ ಈ ರೀತಿ ಮಾಡಿದಾಗ ಇದೆಲ್ಲ ಏನು ನನ್ನ ಕೈಲಿ ಮಾಡಿಸೇ ಇರಲಿಲ್ಲ, ಯಾಕೆ ಅಂತ ಕೇಳ್ತಾಯಿದ್ರು. ಅದಕ್ಕೆ ಹೋದ ಸಲ ಮಾಡಿರಲಿಲ್ವಲ್ಲ, ಎಲ್ಲ ಸೇರಿ ಇವಾಗಲೇ ಮಾಡ್ಕೊಂಬಿಡು ಅಂತ ಹೇಳಿ ಕೊಡ್ತಾಯಿದ್ರು. ಆರತಿ ಕೂಡ ಅವರೇನೆ ಮಾಡ್ತಾಯಿದ್ದಾರೆ. ಸೊ ಏನೋ ಒಂಥರ ಖುಷಿಯಾಗಿತ್ತು ಅವತ್ತಿನ ದಿನ ಎಲ್ಲ. ಸೊ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಕೂತ್ಕೊಂಡು ಎಲ್ಲರೂ ಕೂಡ ಊಟನ ಮುಗಿಸ್ಕೊಂಡ್ರು, ಅವರು ಅಮ್ಮ ಮತ್ತು ವಿನಯ್ ಎಲ್ಲ. ಇಲ್ಲಿ ಹೊರಟ್ವಿ ಅಲ್ಲಿಂದ ಬರ್ತಾ ಗುಬ್ಬಿನಲ್ಲಿ ಗೃಹ ವೈಭವ ಅಂತ ಹೇಳಿ ಒಂದು ಈ ರೀತಿಯಾದಂಥ ಸ್ಟಾಲ್ಗಳೆಲ್ಲ ಸಿಕ್ಕಿದ್ವು. ಅಲ್ಲಿ ಗುಬ್ಬಿಯಪ್ಪ ದೇವಸ್ಥಾನದ ಆರ್ಚ್ ಇದೆ ಅಲ್ಲ, ಅಲ್ಲಿ ಈ ರೀತಿಯಾಗಿ ಟೆಂಟ್ಗಳನ್ನ ಹಾಕ್ಕೊಂಡು ಗೃಹ ವೈಭವ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಸುಮಾರಷ್ಟು ವಸ್ತುಗಳಿತ್ತು. ಸೊ ನಾವು ಹೋಗಿ ನೋಡೋಣ, ಒಂದು ಇನ್ನೂ ಟೈಮ್ ಇದೆ ಅಲ್ವಾ ಹೋಗೋದಕ್ಕೆ, ಮನೆ ರೀಚ್ ಆಗೋದಕ್ಕೆ ಅಂತ ಹೇಳಿ ಹೋಗಿದ್ವಿ. ಸ್ಲಿಪ್ಪರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ವು. ಪಾಪುಗೆ ನೋಡು ಅಂತ ಹೇಳ್ತಿದ್ರು. ನಮ್ಮ ಪಾಪು ಶೂಸು ಏನು ಸ್ಲಿಪ್ಪರ್ಸ್ ಹಾಕೊಳ್ಳೋದಿಲ್ಲ, ಸೊ ಅದಕ್ಕೋಸ್ಕರ ನೀವೇ ತೊಗೊಳ್ಳಿ ಅಂತಂದೆ. ಅವರು ಒಂದು ಸ್ಲಿಪ್ಪರ್ಸ್ ತೊಗೊಂಡ್ರು. ಇಲ್ಲಿ ನೋಡಿ ತುಂಬಾ ಸ್ಪೈಸಸ್ ಎಲ್ಲ ಇತ್ತು. ನಾನಿಲ್ಲಿ ಒಂದು ಚಟ್ನಿ ಪುಡಿನ ಟೇಸ್ಟ್ ಮಾಡಿ ಫ್ರೆಶ್ ಆಗಿದೆ ಅನ್ನಿಸ್ತು, ಸೊ ಹಾಗಾಗಿ ತೊಗೊಂಡೆ. 100 ಗ್ರಾಮು 100 ರುಪೀಸ್ ಇತ್ತು. ಸೊ ಡ್ರೆಸ್ಸಸ್ ಎಲ್ಲ ನಾನೇನು ನೋಡೋದಕ್ಕೆ ಹೋಗಲಿಲ್ಲ, ಬಟ್ ಮೀಡಿಯಮ್ ಕ್ವಾಲಿಟಿ ಏನಲ್ಲಿತ್ತು, ತುಂಬ ಹೈ ಕ್ವಾಲಿಟಿ ಏನಿರಲಿಲ್ಲ ಬಟ್ಟೆಗಳೆಲ್ಲ. ಇಲ್ಲಿ ಮಕ್ಕಳ ಬಟ್ಟೆಗಳಿದೆಯಲ್ಲ, ಈ ಶಾಪ್ನಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಪಾಪುಗೆ ಒಂದು 3 ಜೊತೆ ಬಟ್ಟೆನ ತೊಗೊಂಡ್ವಿ. ಇದು ನೋಡಿ ಗಣೇಶನ ಕರ್ಕೊಂಡು ಹೋಗ್ತಾಯಿದ್ರು ಮೆರವಣಿಗೆ ಅಲ್ಲಿ ಬರೋವಾಗ. ಸೊ ಅಲ್ಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ತೊಗೊಳ್ಬೇಕಿತ್ತು. ಸೊ ಅದಕ್ಕೆ ಅಂತ ಹೇಳಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೆ. ಇಲ್ಲಿ ತುಂಬ ಜಾಸ್ತಿ ಟೈಮೇನು ತೊಗೊಳ್ಳಿಲ್ಲ, ಸ್ವಲ್ಪ ಬೇಗನೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದರಿಂದ ಬೇಗ ಮುಗೀತು. ಇನ್ನೂ ಮುಗಿಸ್ಲಿಲ್ವಾ, ಇನ್ನೂ ಎಷ್ಟು ತೊಗೊಳ್ತೀಯ, ನಿನ್ನ ಇದ್ರೊಳಗಡೆ ಬಿಟ್ಟಷ್ಟು ಎಲ್ಲದೂ ಬೇಕು ಅಂತಲೇ ಹೇಳ್ತಾ ಇರ್ತೀಯ ಅಂತ ಹೇಳ್ತಿದ್ರು. ಸೊ ಮನೆಗೆ ಬಂದ ತಕ್ಷಣ ಪಾಪು ಇಲ್ಲಿ ಅಪ್ಪನ ಕೈ ಬಿಟ್ಟು ಆಟಾಡೋದಕ್ಕೆ ಹೋದ. ಅಲ್ಲಿ ನಮ್ಮ ಮನೆಯಲ್ಲಿ, ಹಸ್ಬೆಂಡ್ ಮನೆಯಲ್ಲಿ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಅವನಿಗೆ ಸ್ವಲ್ಪ ಫ್ರೀಡಮ್ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿಗೆ ಬಂದ ತಕ್ಷಣ ಫುಲ್ಲು ಜೋಶಲ್ಲಿ ಅವನು ರೆಗ್ಯುಲರಾಗಿ ಎಲ್ಲೆಲ್ಲ ಆಟ ಆಡ್ತಿದ್ದ, ಅಲ್ಲಿಗೆಲ್ಲದಕ್ಕೂ ಹೋಗಿ ಬರ್ತಾಯಿದ್ದ. ಫಸ್ಟ್ ಈ ರೀತಿ ಜೋಲಿ ಹತ್ರ ಎಲ್ಲ ಸುತ್ತಾಡ್ಕೊಂಬಂದ, ಆ ಸ್ಕೂಟಿ ಎಲ್ಲ ಚೆಕ್ ಮಾಡಿ ಮೆಟ್ಲ ಹತ್ರ ಹೋಗಿ ಗಿಡಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದ. ಸೊ ಬರ್ತಾ ದಾರಿನಲ್ಲಿ ಈ ರೀತಿ ಮುಸ್ಕಿನ ಜೋಳ ಸಿಕ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ. ನಿನಗೆ ಏನೇನು ಬೇಕೋ ಎಲ್ಲದನ್ನು ತೊಗೊ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇದನ್ನು ಕೂಡ ತಂದ್ವಿ. ನನಗೆ ಸ್ವೀಟ್ ಕಾರ್ನ್ಸ್ ಅಂದರೆ ತುಂಬ ಇಷ್ಟ. ಪಾಪುಗೆ ಸ್ವಲ್ಪ ಎಲ್ಲ ಬೇಯಿಸಿ ಕೊಡೋಣ ಅಂತ ಹೇಳಿ ಬೇಯಿಸೋದಕ್ಕೆ ಸ್ವಲ್ಪ ಎತ್ತಿಟ್ಟೆ. ಹಾಗೆಯೇ ಒಂದೆರಡನ್ನು ಸುಡೋದಕ್ಕೆ ಅಂತ ಹೇಳಿ ಹಾಗೆ ತೆಗೆದಿಟ್ಟಿದ್ದೆ. ಈ ರೀತಿ ಸಿಪ್ಪೆ ಸಮೇತನ ಫ್ರಿಡ್ಜಲ್ಲಿಟ್ಟರೆ ಕಾಳುಗಳೆಲ್ಲ ಸ್ವಲ್ಪ ಬತ್ತು ಹೋಗೋದಿಲ್ಲ, ಹಾಗೆ ಚೆನ್ನಾಗಿರುತ್ತೆ. ತುಂಬ ದೃಷ್ಟಿಯಾಗಿದೆ ಅಂತ ಹೇಳಿ ಅಜ್ಜಿ ಇಲ್ಲಿ ಪಾಪುಗೆ ದೃಷ್ಟಿ ತೆಗಿತಾಯಿದ್ರು. ಇದು ನೋಡಿ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಕೆಂಪಕ್ಕಿನ ತೊಗೊಂಡು ಬಂದಿದ್ವಿ. ಏನೆಲ್ಲ ತಂದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಉದ್ದಿನ ಹಪ್ಪಳ. ನನಗೆ ಉದ್ದಿನ ಹಪ್ಪಳ ಫೇವ್ರೇಟು. ನನಗೆ ಅಕ್ಕಿ ಹಪ್ಪಳ ಕೂಡ ಅಷ್ಟೇನು ಇಷ್ಟ ಆಗೋದಿಲ್ಲ. ಸೊ ಒಂದೇ ಒಂದು ಪ್ಯಾಕೆಟ್ ತೊಗೊಂಬಂದೆ. ಇದು ಫಿಗ್ಗು, ಅಂಜೂರ 150 ರುಪೀಸ್ ಏನೋ ಇತ್ತು ಡಿಸ್ಕೌಂಟ್ ಆದಮೇಲೆ. ಸ್ವಲ್ಪ ಬಾದಾಮಿ, ಖರ್ಜೂರ, ಹಾಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಇದ್ದು ಖಾಲಿಯಾಗಿರೋ ಅಂಥದ್ದನ್ನು ಮಾತ್ರ ತೊಗೊಂಡು ಬಂದೆ. ಈ ಸಲ ಬ್ಲೂಬೆರೀಸ್ನ ತೊಗೊಂಬಂದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಟ್ ಒಳ್ಳೆ ಪ್ರೋಟೀನ್ ಇರುತ್ತೆ, ಹೆಲ್ದಿಯಾಗಿದೆ ಅಂತ ಹೇಳಿ ತಿನ್ನೋಣ ಅಂತ ಹೇಳಿ ತೊಗೊಂಡು ಬಂದೆ. 600 ಇತ್ತು ಪ್ರೈಸು, ಆಫ್ಟರ್ ಡಿಸ್ಕೌಂಟ್ 400ಗೆ ಸಿಕ್ತು. ತುಂಬ ಜಾಸ್ತಿ ಕಾಸ್ಟ್ಲಿ ಅನ್ನಿಸ್ತು, ಬಟ್ ನಮ್ಮ ಮನೆಯವರು ನಿನ್ಗೆ ಏನೇನು ಬೇಕೋ ತೊಗೋ, ದುಡ್ಡೆಲ್ಲ ಚೆಕ್ ಮಾಡಬೇಡ ಅಂತ ಹೇಳಿ ಎಲ್ಲದನ್ನು ಕೊಡಿಸಿದ್ರು. ಸೊ ಇದು ಪಿಸ್ತಾಸ್ ತಂದೆ. ಪಿಸ್ತಾನು ಕೂಡ ಕಡಿಮೆನೇ ತೊಗೊಂಬಂದಿದ್ದೆ. ಇನ್ನೂ ಒಂದು ಪ್ಯಾಕೆಟ್ ಮನೆಯಲ್ಲೇ ಇತ್ತು, ಸೊ ಅದಕ್ಕೋಸ್ಕರ. ಇದು ಇಷ್ಟೇ ಚಿಕ್ಕ ಪ್ಯಾಕೆಟ್ನಲ್ಲೇ ಸಿಕ್ತು. ಪಾಪ್ಕಾರ್ನ್ಸ್ ನನಗೆ ಡೈಲಿ ಏನಾದರೂ ಹೆಲ್ದಿ ಸ್ನ್ಯಾಕ್ಸ್ ಬೇಕಲ್ವಾ, ಜಂಕ್ ಫುಡ್ ಏನೋ ತಿನ್ನೋ ಹಾಗಿಲ್ಲ, ಚಿಪ್ಸ್ ಎಲ್ಲ ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೆ. ಮನೆಗೆ ಬಂದಾಗ ಪಪ್ಪ ಕೂಡ ಏನೇನೋ ತಂದಿದ್ರು. ಸೊ ನನಗೆ ಜಿಲೇಬಿ ಫೇವ್ರೇಟು, ಬಟ್ ಶುಗರಲ್ಲಿ ಬರುತ್ತೆ ಅಂತ ಹೇಳಿ ಒಂದೇ ಒಂದು ತೊಗೊಂಡು ತಿಂದೆ. ಸದ್ಯಕ್ಕೆ BP ಬರೋ ಚಾನ್ಸ್ ಇದೆ ಅಂತ ಹೇಳಿ ಹೇಳ್ತಿದ್ರಲ್ವ, ಹೋದ ಸಲ ಎಲ್ಲ BP ಬಂದಿತ್ತು, ಈ ಸಲ ಶುಗರ್ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದೇ ಒಂದನ್ನ ಟೇಸ್ಟ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.